ನನ್ನ ರೆಟ್ಟಿಗೆ ಕುಡುಗೋಲು ಒಗದಿದ್ದರಿಂದ ನಿನ್ನ ಬಟ್ಟೆಯನ್ನೇ ಬಿಚ್ಚಿಸುತ್ತೇನೆ. ಮ್ಯಾಲ ಸೀಳು ತಾಳೆ ಕಲಿತೆ ಮರಣೋತ್ತರ ಬರದ ಸಿತಾರ ಬಾರಿಸ್ತೇವ. ಭಾವ, ನನ್ನ ಮಗಳನ್ನ ಮಣ್ಣು ಮಾಡಿದ್ರಿ, ಗಂಡ ಹೆಂಡರ ನಡುವೆ ಕೊಡಲಿ ಪೆಟ್ಟು ಹಾಕಿದ್ರಿ, ಊರವ್ರ ಬಾಯಾಗ ಸುನಂದ ಸೂಳೆ ಅಂತ ಅನಿಸಿದ್ರಿ. ಈಗ ಮಕ್ಕೊಂದಿಗೆಲ್ಲ ಎತ್ಕೊಂಡು ಬಂದಿರಲ್ಲ, ಸ್ವಲ್ಪ ಅದ್ರ ನಾಚಿಕೆ ಇದೆಯಾ ನಿಮ್ದು? ಏನು ಆರಾಮ ಮಲಗಿರಬಹುದು, ಆದರೆ ನಾನು ಮಲಗಿದರೆ ನಿದ್ದೆ ಹತ್ತುವುದಿಲ್ಲ. ಏನು ಆರಾಮ್ ಕುಂತಿರ್ಬಹುದು, ಕೂಳು ತಿಂದ್ರೆ ನಮ್ಮ ಹೊಟ್ಟೆಗ ನಿಂದಿರುವಾಗ ತಲಾಟಿ ನನಗೇನು ವಾಟಿಗೆ ಹತ್ತವಾದಲಿಪ್ಪ, ಯಾಕೋ ಒಂದು ಸಮಸ್ಯೆನೂ ಬರ್ತೈತಿ. ಏನ್ ಕೇಳಿದಾರ ಸನ್ಯಪ್ಪ ಪೀಡ ಐತಿ ಅದ ಉಂಟತಿ ಏನ್ ಮಾಡಿ ಮಾಸ್ತರ, ನಿಮಗೂ ಅವಳ ಮಗಳದ ಆಡ್ರಿಪ್ಪ, ಅವಳಿಗೂ ಇದೇ ಸ್ಥಿತಿ ಬಂದಿದ್ರ ನೀವು ಸುಮ್ಮನೆ ಇರ್ತಿದ್ರೇನು? ಕಂಗಾಲ ಆದವ್ರ ಮ್ಯಾಲ ಕಲ್ಲು ಹಾಕಿ ನಗಾಕ್ ಹೋಗ್ಬೇಡ್ರಿ. ಕಲ್ಲಾದ ದೇವರು ಕಣ್ತಿರ್ದ್ರ ಕ್ಷಣದಾಗ ಸುಟ್ಟು ಬೂದಿ ಹಾಕ್ತೀರಿ ನೀವು. ಅಲ್ಲೇ ನಿನ್ನ ಗಂಡನ ಹೆಣ ಬಿದ್ದು ಸುಡುಗಾಡ್ದ ಹೊಯ್ಯಾಡ ನಮಗೆ ಹೋಗ್ತಾಳೆ. ಕೊಲೆಯಾಗಿ ರಕ್ತ ಬಿದ್ದ ಹೊಯ್ಯಾಡಕ್ಕೆ ಯಮಲೋಕದ ಸಾಲಿನಲ್ಲಿ ಸೇರಿ ಹೋಗಿದೆ. ನಿಮ್ಮ ಬುದ್ಧಿಗೆಲ್ಲೋ ಮಂಕು ಬಡದೈತಿ. ದೇವರ ಅನುಮತಿ ಇಲ್ಲದೆ ಒಬ್ಬ ಮನುಷ್ಯನನ್ನು ಕೊಲ್ಲವ ಗಂಡಸ್ತಕ್ಕೆ ಯಾರ ರೀತಿ ಭೂಮಿ ಮ್ಯಾಗ ಮುತ್ತೈದೆತನದನ್ನು ಕಾಪಾಡಿಕೊಂಡು ನಾನು ಬಂದದ್ದ ಖರೆ ಆಗಿದ್ರ ಸತ್ಯವಾದನಂತೆ ನನ್ನ ಗಂಡ ಮರಳಿ ಬಂದ ಬರ್ತಾನ. ಮಾಸ್ತರ ಒಂದು ಹುಡುಗನಿಗೆ ಎತ್ಕೊಂಡಿದ್ರಿ, ಅದಕ್ಕೆ ಗೊಬ್ಬರ ಯಾಕಂಗಾಗಿ ಸತ್ತು ಹೋತ ಅಂತ ಚಾಟ ಮನುಷ್ಯ. ಭಾವ, ನೀನು ನನ್ನಿಂದ ಕಸ್ಕೋಬೇಕಾಗಂತ ಇದ್ದಿದ್ರೆ ಅದು ಒಂದೇ ಐತಿ, ಅದ ನಾನು ನಿಮಗೆ ಕೊಡ್ತೀನಿ. ಅದು ಏನಂದ್ರ ದುಃಖ. ನಮಗೆ ಬೇಕಾಗಿದ್ದು ಸುಖ, ನೀನು ಕೊಡಬೇಕಾದದ್ದು ನಿನ್ನ ಶೀಲ. ಯಾಕಲ್ಲ ರೀತಿ ಎಂಥ ಕೀಳು ಮಟ್ಟಕ್ಕೆ ಉಳಿದು ಬಿಟ್ರಿ ನೀವು. ಭಾವ, ತಪ್ಪಿ ಹುಟ್ಟಿದ್ದೀರ, ಹುಟ್ಟಿ ತಪ್ಪಿ ಬೇಡ. ಮಾನವ ಜನ್ಮ ಅನ್ನೋದು ಮಾವಿನ ಮರ ಇದ್ದಂಗ, ಹಣ್ಣು ಕೊಡುವ ಗಿಡ ಆಗದಿದ್ರು ನೆರಳು ನೀಡುವ ಮರ ಆಗಬೇಕು. ಇದರ ಅರ್ಥ ನೀನು ತಿಳ್ಕೊ. ಹೆಚ್ಚಿಗೆ ನಾನೇನು ಹೇಳಿ ನಿಮ್ಗೆ? ಹೆಚ್ಚೇನು ಹೇಳಬೇಕಾಗಿಲ್ಲ. ನಿನ್ನ ಶೀಲ ಈ ಮೂವರ ಪಾಲು ಆಗಲೇಬೇಕು. ಒಂದು ವೇಳೆ ಜಗ್ಗಣ್ಣಗೆ ಏನಾದ್ರೂ ಈ ವಿಷಯ ಗೊತ್ತಾಗಿದ್ದಾದ್ರ ಕ್ಷಣದಾಗ ಬಂದು ನಿಮ್ಮ ರಕ್ತವನ್ನು ಕುಡಿದು ನಿಮ್ಮ ಒಬ್ಬೊಬ್ಬರು ಎಲುಬು ಸಹಿತ ಬಿಡೋಕಿಲ್ಲ. ಅವ ಸುಮ್ಮನೆ ಬಾಗಿಸ್ಕೊಂಡು ಬಿಟ್ಬಿಡ್ರಿ ನನ್ನ. ಜಗ್ಗ ಬಿಟ್ಟು ಅವರಪ್ಪ ಎದ್ದು ಬರಲಿ, ಅವನಿಗೆ ಹಿಂದೆ ಎಚ್ಚರಿಕೆಯನ್ನು ಇಲ್ಲಿಗೆ ಬಂದರೆ ಅವನ ಹೆಣ ಹೋಗುತ್ತದೆ ಅಷ್ಟು. ಶೀಲ ರಕ್ಷಣೆಗಾಗಿ ನೆತ್ತರ ಹರಿದರೂ ಚಿಂತೆ ಇಲ್ಲ. ವಿಷಯ ತಿಳಿದ ಮೇಲೆ ನನ್ನ ಗಂಡ ಬಂದು 2 ಹನಿ ಕಣ್ಣೀರು ಸುರಿಸಿದ್ರೆ ಸಾಕು, ನನ್ನ ಸತಿ ಶೀಲವತಿ ಅಂತ. ಶೀಲವತಿ ಆಗುವೆಯಾ ಚಿನಾಲಿ? ಮಾತಾಡಲೇ ಕ್ಷಣಾಲಿ ನಾಲಿಗೆ ಅವನ. ಆಮೇಲೆ ಮಜಾ ಮಜಾ ಆಮೇಲೆ ಮಜಾ ಅಲ್ಲ, ಮೊದಲ ಮಜಾ ಆಮೇಲೆ ಮಾತಾಡೋದು. ಈ ಪಾಪಗಳನ್ನು ಹೇಗೆ ರಕ್ಷಣೆ ಮಾಡಿಕೊಳ್ಳಲಿ ನಾನೀಗ? ಬೇಡ, ದಯವಿಟ್ಟು ನನ್ನ ಬಿಟ್ಬಿಡ್ರಿ. ನಾನು ಗರ್ಭಿಣಿ ಇದ್ದೀನಿ, ಘಾಸಿ ಮಾಡಬೇಡ್ರಿ ನನ್ನ. ಜಕ್ಕಣ್ಣ, ಜಕ್ಕಣ್ಣ,
ಅರ್ಥವಾಗಿದೆ ಸುನಂದ. ಇವರು ನನ್ನ ಬಂಧುಗಳೆಂದು ತಿಳಿದುಕೊಂಡಿದ್ದು ವ್ಯರ್ಥವಾಗಿದೆ. ನನ್ನ ಹೆಂಡತಿ ನಿನಗೆ ತಾಯಿ, ನಿನ್ನ ಹೆಂಡತಿ ನಿನಗೆ ಮಗಳು. ಇಬ್ಬರು ತಂದೆ ಮಗನು ಕೂಡಿ ಹೊಟ್ಟಿಗೆ ಏನು ತಿಂತೀರಿ ಅಂತ ಕೇಳಿದೆಯಲ್ಲ. ಏನಪ್ಪ, ಬಾಯ್ ಬಿಟ್ಟು ಹೇಳು, ಹೊಟ್ಟಿಗೆ ಏನ್ ತಿಂತೀರಿ? ಯಮನ ಭಯೋತ್ಪಾದಕನ ಕೈಯಿಂದ ಬದುಕಿಗೆ ಬಂದಿರಿ ಆ ಮಗನೇ. ಆಯ್ತು, ಮದುವೆ ಮಾಡಿಕೊಳ್ಳಿ, ಇಬ್ಬರು ಕೂಡ ಸ್ಮಶಾನಕ್ಕೆ ಹೋಗುವಂತರೆ. ಕಂಡವರನ್ನು ಕೊಲ್ಲಾಗ್ನಿ ಯಮನ ರಕ್ತಕ್ಕೆ ಹುಟ್ಟಿದಂತ. ಮುಂದೆ ಬಾ, ಆಗೋದು ಹಿಂದೆ ಆಗಲಿ. ಕೆಟ್ಟವರು ಜೀವ ದಯಾಕ್ಕೂ ಹಿಂಜರಿಯುವುದಿಲ್ಲ. ಬರ್ರಿ, ಮೊದಲು ನಾವೆಲ್ಲ ಹೊರಟು ಹೋಗ್ಬಿಡೋಣ. ಬೇಡ ಸುನಂದ, ನಿನಗಿದ್ದ ಧೈರ್ಯವನ್ನು ನಾನು ಉಪಯೋಗಿಸಿಕೊಂಡಿದ್ದರೆ ನಮಗೆ ಸ್ಥಿತಿ ಬರುತ್ತಿರಲಿಲ್ಲ. ನಿನ್ನನ್ನು ಹೊರ ಹಾಕಿಬಿಟ್ಟು ನಾನು ಕುರುಡನಾದೆ ಸುನಂದ, ಕುರುಡನಾದೆ. ನನ್ನ ಜೀವ ನೀವು. ಮೈ ಮರೆತು ನಿಂತಿರುವರು ಹಾಕಿ ಬಿಡರಿ. ಮೂರು ಬೇಟಿಗಳು ಒಟ್ಟಿಗೆ ಸಿಗಲಿ ಅಂತ ಜಪ ಮಾಡುತ್ತೀವಿ. ದೇವರು ದೊಡ್ಡವ, ಕಚ್ಚಲ ತುಂಬಿದ ಹೊಲದಾಗ ತಂದು ಕೊಟ್ಟು ಬಿಟ್ಟ. ನನ್ನ ತಂಗಿಯ ತಪ್ಪಿಲ್ಲ ಅನ್ನುವುದು ಅರಿವಾದರೆ ಮನೆಗೆ ಕರೆದುಕೊಂಡು ಹೋಗು. ಹೆಚ್ಚಿಗೆ ಏನು ಹೇಳಬೇಡವಾ, ಮತ್ತು ನನ್ನ ಪಿತ್ತ ನೆತ್ತಿಗಿರ್ತತಿ. ನಗುನಗುತ್ತ ಗಂಡನ ಮನೆಗೆ ಅಣ್ಣ ಬಾರಣ್ಣ, ನನಗೆ ಮನೆಯವರನ್ನು ಕಳಿಸ್ಕೊಡುವಂತೆ. ಹೋಗು, ನನ್ನ ಜೊತೆವರೆಂದು ತಿಳಿದು ಇನ್ನೊಮ್ಮೆ ಬಾತೀನಿ. ಈಗ ಇವರ ಜೊತೆ ನಾನು ಒಪ್ಪಂದ ಆಡಬೇಕು. ರಾತ್ರಿ ಹೊತ್ನ್ಯಾಗ ಏನಿದೆ ನಿನ್ನ ಒಪ್ಪಂದ? ಜಗದೀಶ, ನೀನು ಇಲ್ಲಿರುವುದು ಬೇಡ, ಮೊದಲೇ ನೀನು ಮುಂಗೋಪಿ. ಕೋಪಿ ಆದಗಲೇ ಪಾಪಿಗಳ ಪರಿ ಸಮಾಪ್ತಿ. ವಿಜಯ, ನೀನು ಇವತ್ತು ಸಾಹಿತ್ಯ ನೀ ಬರದ ಮೊದಲನೆಯ ಪುಸ್ತಕ ನನ್ನ ಜೀವನ ಬಿಡುಗಡೆ ಸಮಾರಂಭಕ್ಕೆ ಹೋಗು. ಹೋಗು, ನಾನು ಅಲ್ಲಿಗೆ ಬರುತ್ತೇನೆ. ಯಾಕಣ್ಣ ಇಷ್ಟೊಂದು ಹಠ ನಿನಗೆ? ಸುನಂದ, ನೀವು ಹೊರಟ ಹೋಗದಿದ್ದರೆ ನನ್ನ ಮೇಲಾಗಿ, ನನ್ನ ಮೇಲೆ ಅಭಿಮಾನ ಪ್ರೀತಿ ವಿಶ್ವಾಸ ಇದ್ದರು ಒಂದು ಕ್ಷಣ ನಿಲ್ಲಬೇಡ. ಹೊರಟು ಹೋಗು ಇಲ್ಲಿಂದ. ಜಗಣ, ಅವ್ರು ಹೋದ್ರು ನಾವು ಹೋಗ್ಬೋದಾ? ಬೇಟೆ ಏನೋ ಅಂದಲ್ಲ ಅವ ಏನೋ ಬೇಟೆ ಅಂದ ನೀನಾನು ನೋಡಿ ಓದ್ತಿಗೆ ಅದಕ್ಕೆ ಹೇಳಾಕತ್ತ. ಕೊನೆಯ ಪಾಠ ಲೆಕ್ಚರ್ ಮುಗಿಯಿತಾ? ಐ ಆಮ್ ವೆರಿ ಸಾರಿಪ್ಪ, ಐ ಆಮ್ ವೆರಿ ಸಾರಿಪ್ಪ. ಅಜಯ, ಮುಂದಕ್ಕೆ ಬಾ, ಮುಖ ನೋಡ್ತೀನಿ. ಕಳೆದ ತಮ್ಮನ ಆಸ್ತಿ ಕೊಡದ ನೀನೇನು ನನಗೆ ಕೊಡ್ತೀನಿ? ದಾನಸುರ ಕರ್ಣ
ತಮ್ಮನ ಆಸ್ತಿ ಕೊಡದ ನೀನ್ ನನಗೆ ಕೊಡ್ತೀನಿ. ಅನ್ನ ತಿನ್ರಿಪ್ಪ, ಕನ್ನ ಹಾಕ್ಬೇಡ್ರಿ ಅಂದ್ರ ಸಗಣ ತಿಂದ್ಬಿಟ್ರಿ. ತಿಂದೇವಪ್ಪ ಮಾರಾಯ, ಅಟ್ಯಾಕ್ ಆಗೋ ತಿನ್ಲಿಲ್ಲ, ಬೇಕಾಗ ಮಾತ್ರ ತಿಂದೆವು. ಈ ಕೋಣಗಳ ಬೆನ್ನು ಎತ್ತಿ ನಾನು ಕೋಣನ ಕೋಣ ಅಂತಲೇ, ಹಂಗೆ ಅಂತಲೇ, ಬಿಡಾಡಿ ನಾಯಿ ಅಂತ. ಗಾತಾನಿಕೆ ಮಾಡಿದ ನೀನಾದಿ ಬಿಡಾಡಿ ನಾಯದು ಹಂಗೆ ಅದು ಅಂದಾಗ ನಾವು ಹಂಗೆ ನಿನ್ನ ಪಾಡ. ತಲಾಟಿ ರೈತ ದೇಶದ ಗಂಡನು ಮಕ್ಕಳ ನೀವು ಅವರು ರಕ್ತ ಕುಡಿದ್ರಿ. ಮಾಸ್ತರ ವಿದ್ಯಾರ್ಥಿ ದೇಶದ ಭವಿಷ್ಯ ಮರ್ತ್ರಿ. ನೀವು ಆ ವಿಷಯನ ಮರ್ತ್ರಿ. ಸರ್ಕಾರದವರು ನಿಮ್ಮಂತವರಿಗೆ ಪ್ರತಿಯೊಂದು ರಾಜ್ಯ ಪಂಜಾಬ ಆಗೋದರಲ್ಲಿ ಆಶ್ಚರ್ಯವಿಲ್ಲ. ಅದಕ್ಕಾಗಿ ನೀವು ಇನ್ನು ಬಾಳಬಾರದು. ನಿಮ್ಮ ಹಣ ಬೀಳಲೇಬೇಕು. ಅಯ್ಯೋ ಅಪ್ಪ, ಮತ್ತೆ ಹೋತು ಕಾಯಿಡಕತ್ತಿಲೇಪ ಸಮಾಜ. ನಾನಿನ್ ಮಗ ಆಗಿರ್ತೇನೋ, ನಾನು ಬಿಟ್ಟು ನಾನು ಏನ್ ಮಾಡ್ಬೋದು? ಗಂಡು ಊರದ ಮಗ ಈಗ ಮಗ ಕ್ಷಮಿಸು ಜಗ್ಗ, ಎಲ್ಲದರಕ್ಕಿಂತ ಪ್ರಾಣ ದೊಡ್ಡದು. ಬೇರೆಯವರ ಪ್ರಾಣದ ಕೂಡ ಆಟ ಆಡುವಾಗ ನಿಮಗೆ ಹೆಂಗ್ ಗೊತ್ತಾದಿತ್ತು? ನಮ್ಮ ದೇಶದಾಗ ಹೊಡೆದಿದ್ದ ಹೊಡೆದು ಹೋತು. ನಿಮ್ಮನ್ನು ಕೊಂದ್ರೆ ಸಹಿತ ಊರಾಗ ಸಾಕ್ಷಿ ಹೇಳೋರು ಸಹಿತ ಇಲ್ಲ. ದುಷ್ಟರ ದಮನಕ್ಕಾಗಿ, ಪುಣ್ಯರ ಪತನಕ್ಕಾಗಿ ಶಾಮ್ಯ ತಪ್ಪಿಸ್ಕೊತೀಯ? ನನ್ನ ಮಗಳು ನನ್ನ ಮನ್ಯಾಗ ಒಂದ ಐತಿ. ನಿನ್ನ ಕಾಲ್ ಬೀಳ್ತೇನೆ, ಬಿಡು ಮಾರಾಯ, ಒಟ್ಟೇನು ಹೋಗು. ಅರ್ಜೆಂಟ್ ಇದ್ರೆ ಯಾರು ಬಿಡುತ್ತರು? ಹೋಗು. ಅಪ್ಪ ಬಂದ್ರೆ ಫಲ ಅಲ್ಪ. ನಾನು ಸಾಲಿ ಹೋಗಿ ರಜೆ ಹಾಕಿ ಬರ್ತೇನೆ. ಹೋಗ್ಬೋದಾ? ಯಾವೊಂದು ಸಾಲೈತಿ ನೇರವಾಗಿ ಅಲ್ಲಿಗೆ ಎರಡು ಹುಳಗಳು ನಾಶ್ಯವಾದವು. ಈಗ ಮುಗಿಸಬೇಕಾದ ದೊಡ್ಡ ಹುಳ ಅಜ್ಜಯ್ಯ. ಇನ್ನೇನು ರಕ್ತ ಗಿಟ್ಟ ಚಿಕನ್ ಮಾಡ್ಕೊಂಡು ತಿಂದಾರ ಮತ್ತೆ ಚಿಕನ್ ಮಾಡ್ಕೊಂಡು ತಿನ್ನೋದಲ್ಲ, ಚಿಕನ್ ಆಗೈತಿ. ಅಯ್ಯೋ ಅಯ್ಯೋ ಹೌದಲ್ಲ ಮಾರಾಯ, ರಕ್ತ ಬಂದದ್ ನಮ್ಮ ಅಪ್ಪಲಗನ. ಅಯ್ಯೋ ಆ ಮುಲೆ ಬಿದ್ದೇಡ. ಅಯ್ಯಯ್ಯೋ ಯಪ್ಪ, ನಮ್ಮದು ಬಿಟ್ಟು ಹೋದಲ್ಲೋ ಯಪ್ಪ, ಊರಾರ ಮುದುಕಿಯರ ನಾನಾತ ಮಾಡ್ದಲ್ಲೋ ಯಪ್ಪ, ನಾ ಏನು ಮಾಡು? ನನಗೂ ಸರಿ ಮೇಡಮ್, ಏನು ಸಾಯಲು ಸತ್ತು ಹಾಗೆ ತಲಾಟಿ. ಯಾವ ಬ್ಯಾಂಕ್ನಾಗ ಎಷ್ಟು ರೊಕ್ಕ ಇಟ್ಟು ಏನು ಮಾಡಿದ್ರು ಒಂದು ಹೇಳ್ದಂಗ ಸೇರಿದ್ರು. ಏನು ಮಾಡಿದ್ರಿ ನಾನು? ನಮ್ಮಿ ಜೀವನ ಅಂತಕ್ಕಂತಹ ಕಥೆಯನ್ನು ಬರೆದಿದ್ದಾರೆ. ಆ ಪುಸ್ತಕದ ಬಿಡುಗಡೆ ಸಮಾರಂಭಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಭಾಗವಹಿಸಿದ್ದಾರೆ. ಆ ವಿಜಯನಿಗೆ ಸನ್ಮಾನ ಮಾಡೋದ್ರೊಂದಿಗೆ ಆ ಪುಸ್ತಕವನ್ನು ಬಿಡುಗಡೆ ಮಾಡಬೇಕಂತ ವಿನಂತಿಸ್ಬೇಕು.
ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ ಹಾಗೂ ನನ್ನ ಅಭಿಮಾನ ಬಂಧುಗಳೇ, ಇವತ್ತಿನ ದಿವಸ ನನ್ನ ಪ್ರಥಮ ಕಥಾ ಮಾಲಿಕೆ ಬಿಡುಗಡೆ ಆಗಿದ್ದು ನನಗೆ ಹೆಮ್ಮೆಯ ಸಂಗತಿ. ಈ ಕೊರಳಿಗೆ ಹಾಕಿದ ಹೂವಿನ ಹಾರ ನಿಮ್ಮೆಲ್ಲರ ಆಶೀರ್ವಾದದ ಭಾರ. ಈ ರಂಗದಲ್ಲಿ ನಾನಿನ್ನು ಕಿರಿಯುವುದು. ಮುಖವಾಡ ಧರಿಸುವಲ್ಲಿ ಮಾತ್ರ ಹಿರಿಯವನು. ಮಿಸ್ಟರ್ ವಿಜಯ್, ಯು ಆರ್ ಅಂಡರ್ ಅರೆಸ್ಟ್. ಬರೀ ಸುಧಾಕರ್ ಇರಲ್ಲ, ಇನ್ಸ್ಪೆಕ್ಟರ್ ಸುಧಾಕರ್. ಸರಿ, ಆದರೆ ಏಕಾಏಕಿ ಬಂದು ಅರೆಸ್ಟ್ ಮಾಡ್ತೇನೆ ಅಂತ ಹೇಳಿದರೆ ಆಶ್ಚರ್ಯವಾಗುತ್ತಿದೆ ಅಲ್ಲವೇ? ನಿಮ್ಮಂತೆ ನೀವು ಕೊಲೆ ಮಾಡಿದ್ದು ಕೇಳಿ ನನಗೂ ಆಶ್ಚರ್ಯವಾಯಿತು ವಿಜಯ್. ಕೊಲೆ? ಕನಸಿನಲ್ಲಿಯೂ ಕೊಲೆ ಮಾಡಿದ ನಾನು ಏನು ಮಾತಾಡುತ್ತಿರುವಿರಿ ಇನ್ಸ್ಪೆಕ್ಟರ್? ಕಂಪ್ಲೇಂಟ್ ಬಂದಿದೆ. ಆ ಪ್ರಕಾರ ಅಪರಾಧಿ ಅಂತ ಸೂಚಿಸಿದವರನ್ನು ಕಸ್ಟಡಿಗೆ ತೆಗೆದುಕೊಳ್ಳಲೇಬೇಕು. ಕಂಪ್ಲೇಂಟ್, ಅಪರಾಧಿ, ಆರೋಪಿ, ಏನಿದರ ಅರ್ಥ? ವಿವೇಚನೆ ಇಲ್ಲದೆ ಬಂಧಿಸುತ್ತೇನೆಂದು ಹೇಳುತ್ತಿದ್ದೀರಾ ವಿಜಯ್? ಕಾನೂನು ಏನು ಹೇಳುತ್ತದೆ ಗೊತ್ತಾ? ಕಂಪ್ಲೇಂಟ್ ಬಂದ ಮೇಲೆ ಅಪರಾಧಿ ಅಂತ ಸೂಚಿಸಿದವರನ್ನು ಕಸ್ಟಡಿಗೆ ತೆಗೆದುಕೊಳ್ಳಲೇಬೇಕು. ವಾದ ಇಲ್ಲಿ ನಿಷ್ಪ್ರಯೋಜನ. ನೀವು ಒಬ್ಬ ಸಾಹಿತಿಯಾಗಿ ಮಾತುಗಳೇ ವಿಚಿತ್ರವಾಗಿದೆ. ಕಂಪ್ಲೇಂಟ್, ಅಪರಾಧ, ಆರೋಪಿ, ಏನಿದರ ಅರ್ಥ? ಸುಮ್ಮನೆ ನನ್ನನ್ನು ಸತಾಯಿಸಬೇಡಿ ವಿಜಯ್. ನಿಮ್ಮ ಸಹೋದರನ ಹೆಂಡತಿಯಾಗಬೇಕಾಗಿದ್ದ ಶೀಲ ಹಾಗೂ ತಲಾಟಿಯಲ್ಲದೆ ಓರ್ವ ಶಿಕ್ಷಕನು ಬಂದ ಘೋರ ಆಪಾದನೆ ನಿಮ್ಮ ಮೇಲಿದೆ. ಇಲ್ಲ, ಇದು ಶುದ್ಧ ಸುಳ್ಳು. ನನ್ನ ಬಗ್ಗೆ ಹೋಗಲಿ, ನಿನ್ನ ತಂಗಿಯ ಬಗ್ಗೆ ನಿನಗೆ ನಂಬಿಕೆ ಇಲ್ಲವೇ? ಯಾವ ಹುತ್ತದಲ್ಲಿ ಯಾವ ಹಾವ ಇದು ಯಾರಿಗೆ ಗೊತ್ತು? ಸತ್ಯವನ್ನು ನ್ಯಾಯಾಲಯವೇ ಕಂಡುಕೊಳ್ಳಬೇಕು. ಪೊಲೀಸ್ ಬೇಡಿ ತೊಡಿಸಿ ನನ್ನ ತಂಗಿಯ ಗಂಡನಿಗೆ. ಇನ್ಸ್ಪೆಕ್ಟರ್, ಮಿಸ್ಟರ್ ವಿಜಯ್, ನೀವು ಒಂದು ಸಲ ನನ್ನನ್ನು ಬೇಡಿ ಹಾಕಿ ಎಳೆದೊಯ್ದರೂ ಚಿಂತೆ ಇಲ್ಲ. ನಾನಾಗಲಿ ನನ್ನ ಹೆಂಡತಿಯಾಗಲಿ ಬದುಕಿರುವುದೇ ತುಂಬಾ ಕಷ್ಟ. ನಿಮ್ಮ ಸಂಕಟ ನನಗೆ ಅರ್ಥವಾಗುತ್ತದೆ ವಿಜಯ್. ನಿಮಗಿಂತ ಸಂಕಟ ಪಡುತ್ತಿರುವವನು ನಾನು ಕಾಕಿ ಬಟ್ಟೆ ತೊಟ್ಟ ಮೇಲೆ ನಿಮ್ಮನ್ನೇ ಕೈದಿಯನ್ನಾಗಿ ಮಾಡಬೇಕಾದರೆ ಅದು ನನ್ನ ದುರ್ದೈವ. ಮೇಲ್ನೋಟಕ್ಕೆ ನೋಡಿದರೆ ನನಗಲ್ಲ ಇಡೀ ನಾಡಿಗೆ ನೀನೇ ಕೊಲೆಗಾರ ಅಂತ ಸಂಶಯ ಬರುವ ಸಂದರ್ಭವಿದೆ. ಎಲ್ಲೋ ಎಡವಟ್ಟಾಗಿದೆ. ಜಗದೀಶ ಅವನಾದರೂ ಕೋಪದ ಬರದಲ್ಲಿ ಅವರ ಪಡೆಗಳನ್ನು ಮಾಡಿ ಮುಗಿಸಿಬಿಟ್ಟರೆ ಸಾಧ್ಯವಿಲ್ಲ. ಮತ್ತೆ ಅವರು ಆತ್ಮಹತ್ಯೆ ಮಾಡಿಕೊಂಡಿರಬಹುದಾ? ಸತ್ಯ ಒಂದೊಂದು ಸಾರಿ ಕಟ್ಟುಕತೆಗಿಂತ ವಿಚಿತ್ರ. ಆದ್ರೆ ಒಂದು ಮಾತ್ರ ಸತ್ಯ, ನೀವು ಸಾಹಿತಿ, ಜೀವನದಲ್ಲಿ ಈಜಬಲ್ಲವನೆಂದು ತಿಳಿದು ನನ್ನ ತಂಗಿಯನ್ನು ನಿನಗೆ ದಾರಿ ಎರೆದು ಕೊಟ್ಟು ಬಿಟ್ಟನಲ್ಲು. ಅದಕ್ಕೋಸ್ಕರ ಅವಳ ಬಾಳಿಗೆ ಬೆಂಕಿ ಇಟ್ಟು ಬಿಟ್ಟನು. ಯಾರಿಗಾದರೂ ಏನಾದರೂ ಅಪರಾಧ ಕೊಡುವುದರಲ್ಲಿ ಹಿಂದೂಸ್ತಾನ ಬಹಳ ಮುಂದೆ. ಸಂಜಯ್ ಗಾಂಧಿಯು ಸತ್ತಾಗ ಅವರ ತಾಯಿಗೆ ಕೈವಾಡ ಇತ್ತಂತ ಹೇಳುತ್ತಿದ್ದರು. ಅದೇ ಇಂದಿರಾ ಗಾಂಧಿಯು ಸತ್ತಾಗ ಅವರ ಮಗ ರಾಜೀವ್ ಗಾಂಧಿಗೆ ಕೈವಾಡ ಇತ್ತಂತ ಹೇಳುತ್ತಿದ್ದರು. ಅವುಗಳೆಲ್ಲ ಸತ್ಯವೇ? ನೀವು ಕೊಲೆಗಾರ ಅಲ್ಲ ಅಂತ ಸಮರ್ಥಿಸಿಕೊಳ್ಳುವುದಕ್ಕೆ ಅವಕಾಶ ಇದೆ. ಅದು ಇಲ್ಲಿ ಅಲ್ಲ, ನ್ಯಾಯಾಲಯದಲ್ಲಿ. ನ್ಯಾಯ ಹೋಗಿದೆ ಎಲ್ಲಿ? ನ್ಯಾಯ ಸಿಗುವುದು ಎಲ್ಲಿ? ನ್ಯಾಯ ಹೋಗಿದೆ ಎಲ್ಲಿ? ಹೆಂಡರ ಮಕ್ಕಳನ್ನು ಇನ್ನೊಬ್ಬರಿಗೆ ಮಲಗಿಸಿ ಕಾವಿ ಕೊಟ್ಟವನೇ ಇಂದು ಕಾದುವಾದಿ. ಎಲ್ಲ ಅಧಿಕಾರಿಗಳು ಸುಳ್ಳಿನ ಕೈಗೆ ಹೋಗಿರುವಾಗ ಪತಿರತೆಯರು ನ್ಯಾಯ ಕೇಳಲು ಹೋದರೆ ನಾಳೆ ಬಾ ಎನ್ನುತ್ತದೆ
ಸಮಾಜ. ತಾಳಬೇಕು ವಿಜಯ್, ಬಾಳಬೇಕು. ಮನುಷ್ಯರಲ್ಲಿಲ್ಲದ ಮನುಷ್ಯತ್ವವನ್ನು ಗಾಳಿ ನೀರ ಮರಗಳೆಲ್ಲಾದರೂ ಕೇಳಬೇಕು. ಗಾಳಿ ದುರ್ಗಂಧವಾಗಿದೆ, ನೀರು ಕಲ್ಮಸವಾಗಿದೆ, ಮರ ಕಡಲು ನಾಶವಾಗಿದೆ. ಇನ್ನು ನಾನು ಸತ್ಯ ಕೇಳುವುದರಲ್ಲಿ ಸತ್ತ ಮೇಲೆ ಹೋಗಿ ಶಿವನಲ್ಲಿ ಮಾತ್ರ. ಸತ್ಯಕ್ಕೆ ಸಾವಿಲ್ಲ ವಿಜಯ್, ಅದು ಎಂದಿಗೂ ಅಮರ. ಸುಳ್ಳು ಸತ್ಯ ಹುಡುಕಲು ಹೋಗಿ ಹರಿಶ್ಚಂದ್ರ ಸ್ಮಶಾನ ಕಾಯಬೇಕಾಗಿತ್ತು. ಸತ್ಯ ಎತ್ತಿ ಹಿಡಿಯಲು ಹೋಗಿ ಗಾಂಧೀಜಿ ಗುಂಡಿಗೆ ಬಲಿಯಾಗಬೇಕಾಗಿತ್ತು. ರಾಜ್ಯಕ್ಕಾಗಿ ಪಾಂಡವರ ವನವಾಸ ಅನುಭವಿಸಿದಾಗ ನಮ್ಮಂತವನ ಕಾಡೇನು. ಆ ಕಾಲದಲ್ಲಿ 100 ಜನ ಕೌರವರಿದ್ದರು. ಆದರೆ ಈ ಕಾಲದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ದುರ್ಯೋಧನರ ಮನೆಗಳು, ಕೋರ್ಟ್ ಕಚೇರಿಗಳೆಂದರೆ ಹೆದರುತ್ತಿದ್ದ ಹಳ್ಳಿಗರು ಹಿರಿಯರ ಕೈಯಲ್ಲಿ ಗೆದ್ದೆತ್ತಿನ ಬಾಲ ಹಿಡಿಯುವ ಹಿರಿಯರ ಕೈಯಲ್ಲಿ ಸಿಕ್ಕು ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಕೋರ್ಟ್ ಕಚೇರಿಗೆ ಅಲಿಯುತ್ತಿದ್ದುದು ನಿಜಕ್ಕೂ ವಿಚಿತ್ರ. ನಿಮ್ಮ ಚಿಕ್ಕಪ್ಪನ ಮಗ ಅಜಯನ ಬಂದು ಸುನಂದ ಮತ್ತು ನೀನು ಬಂದು ರಾತ್ರಿ ಹೊಲೆಗೈದಿರುವರೆಂದು ಸಾಕ್ಷಿ ಸಮೇತ ದೂರು ಪಟ್ಟಿದ್ದಾನೆ. ಈಗಾಗಲೇ ನಿನ್ನ ಹೆಂಡತಿ ಎಂದರೆ ನನ್ನ ತಂಗಿ ಸುನಂದ ಕೂಡ ಅರೆಸ್ಟ್ ಆಗಿರಬಹುದು. ನನ್ನ ತಂಗಿಯ ಕೈಗಳಿಗೆ ಹಾಕಿದ ಕಬ್ಬಿಣದ ಬಳೆಗಳನ್ನು ಕಂಡ ಕಣಿಕರ ಪಡಲಿ, ಅವಳ ಬಾಳು ಏನಾಯಿತೆಂದು ಅನುಕಂಪ ಪಡಲಿ. ಎಲ್ಲವೂ ವಿಚಿತ್ರವಾಗಿದೆ. ನಾನು ಹೊಲದಿಂದ ಬಂದ ಮೇಲೆ ಜಗದೀಶ ಅವನಾದರೂ ಕೋಪದ ಬಲದಲ್ಲಿ ಅವರ ಕೊಲೆಗಳನ್ನು ಮಾಡಿ ಮುಗಿಸಿರುತ್ತದೆ. ಹಾಗಿದ್ದಲ್ಲಿ ಅಲ್ಲಿಂದ ಅಜಯ ಹೇಗೆ ಬಂದಿಲ್ಲ? ಶೀಲಾ ಸತ್ತ ಕಾರಣವಾಗಲಿಲ್ಲ. ನಿನ್ನ ತಂಗಿಯೊಂದಿಗೆ ಅವಳ ಗಂಡನನ್ನು ಬಂಧಿಸಿ ಜನರೆಲ್ಲ ಕೊಲೆಗಡಕರು ಅಂತ ನಿಂದಿಸುತ್ತಿರುವಾಗ ಕರ್ತವ್ಯ ಪಾಲಿಸಿದ್ದೇನೆ ಅಂತ ಹೆಮ್ಮೆಗೆ ಇರುವಿಯಾ? ತಂಗಿ ಅಣ್ಣ ತಂಗಿ ನನ್ನ ನೌಕರಿಗೆ ಯಾವ ಸಂಬಂಧದ ಬಂಧನವೂ ಇಲ್ಲ. ಮುತ್ತೈದ ಭಾಗ್ಯ ಕಂಡ ನಗುತ್ತಿದ್ದೆ ನಾನು ನಿನ್ನೆ ಸ್ಥಿತಿ ನೋಡಿ ಸತ್ತೋದ ತಂಗಿ. ಏನ್ರಿ ಇದು? ಹಾವಿಗಳು ವಾಸಿಸುವ ಮನೆಯಲ್ಲಿ ವಾಸಿಸಿ ನಾವು ನಾಶವಾಗ್ಬಿಟ್ರುವಲ್ರಿ. ಯಾವ ಜನ್ಮದ ಪಾಪದ ಫಲವೂ ನಾ ಕಾಣೆ. ಬರುವುದು ಬರಕ್ಕಾಗಿ ಅಲ್ಲ ಸುನಂದ, ಮನುಷ್ಯನಿಗಾಗಿ. ಇಲ್ಲಿ ಹುಟ್ಟಿದವರಿಗೆ ಒಂದೊಂದು ರೀತಿಯೇ ಜೀವನ. ದೇವರು ಕೆಲವೊಬ್ಬರಿಗೆ ಆಸ್ತಿ ಅಂತಸ್ತು ಕೊಟ್ಟು ಚಂದಿದ್ದ ಒಂದಿದ್ದ ಬಾಳು 2 ಬೋಲು ಮಾಡಿ ಹಾರಿಬಿದ್ದ ನಂತರ ನನ್ನ ಮಕ್ಕಳಂತ ಕಲ್ಲಾಗಿ ಕೂತಿರುತ್ತಾರೆ. ಒಂದು ಗುಡಿಗೆ ಬಣ್ಣ ಹಚ್ಚುವುದಾಗದಿದ್ದರೂ ಬಡವನ ಬಾಳಿಗೆ ಬಣ್ಣ ಹಚ್ಚುವವರಿಗೆ ಚೆನ್ನಾಗಿ ಬೇಕು ಸುನಂದ, ಚೆನ್ನಾಗಿ ಬೇಕು. ಯಾರ ತಟ್ಟಿಗೆ ಹೋಗದಾಗ ನಮ್ಮಷ್ಟಕ್ಕೆ ನಾವೇ ಬಾಳಿದ್ರು ಕೂಡ ಜಗತ್ತು ಇರುವುದು ಹಾಗೆ. ಬಲಿಷ್ಠರಿಗೆ ನಮಸ್ಕಾರ ಮಾಡುವುದು, ದುರ್ಬಲರ ಜೀವನದಲ್ಲಿ ಇಂಥ ಚಮತ್ಕಾರ ನಡೆಯುವುದು. ನೋಡಿ, ಕಪಾಲಕ್ಕೆ ಹಿಡಿದ್ರೆ ನೀವು ಕೋಪ ಮಾಡ್ಕೊಳ್ಳಿಲ್ಲ, ಮತ್ತೊಂದು ಕಪಾಲ ತೋರಿಸಿದ್ರಿ. ನಗವೆಲ್ಲ ಅವರಿಗಿರ್ಲಿ, ಜಗದಳವು ನನಗಿರ್ಲಿ ಅಂತ ಹೇಳ್ತಿದ್ರಿ. ನೋಡಿದ್ರ ಈ ನಮ್ಮ ಪಾಡು ಹೆಂಗೈತಿ ಈ ನಮ್ಮ ನಾಡು. ಮನೆಯಲ್ಲಿ ಶೀಲಾಳ ಕೊಲೆಯಾಗಿದೆಯಾ? ನೀವು ಆ ಕಡೆಗೆ ಹೋದಾಗ ನಾನು ನೇರವಾಗಿ ಮನೆಗೆ ಹೋದೆ. ಅಲ್ಲಿ ರಕ್ತ ಹರಿದಿತ್ತು. ನೋಡಿದ್ರೆ ಅವರ ಜೀವ ಹೊರಟೋಗಿತ್ತು. ಆವಾಗಲೇ ಪೊಲೀಸರು ಬೇಡಿ ನನ್ನ ಕೈಗೆ ಬಿತ್ತು. ಈಗ ನಾವು ತಿರುಗಿ ಬಂದು ಮುಖ ಎತ್ತಿ ಪಾಲೋದಾದ್ರೂ ಯಾಕ್ರಿ? ಸುನಂದ, ಸಮಾಧಾನ ಮಾಡಿಕೊ. ಏನೇ ಬಂದರೂ ನಮ್ಮ ಬಾಳಿನಲ್ಲಿ ಇಂಥ ದುರ್ದಿನ ಬರಬಾರದಾಗಿತ್ತು. ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಹಾಕ ಹೆದರವರನ್ನು ಕಂಡು ಕಪ್ಪಿ ಚೆಲ್ಲೋರ ಮುಂದೆ ಇಲಿಯಾಗಿ ಬಾಳ್ಬಿಟ್ರಿ. ನಾವು ಹುಲಿಯಾಗಿ ಬಾಳಿದ್ರ ನಮ್ಗೆ ಇವತ್ತು ಈ ಪರಿಸ್ಥಿತಿ ಬರ್ತಿತ್ತ? ರಾತ್ರಿ ಹಿತ್ತಲ್ದಾಗ ಹೋಗುವಾಗ ಹೆಂಡತಿಯನ್ನು ಕರ್ಕೊಂಡು ಹೋಗುವ ನಿಮ್ಮಂತ ಗಂಡಸರಿಗೆ ಹಾಕ್ಬೇಕ್ರಿ ಜೊಂಡ ಮೀಸೆ. ನೀವು ಹೆದರಿ ಹಿಂಜರಿದು ಬಿಟ್ರಲ್ರಿ. ಹೌದು ತಂಗಿ, ತುಂಬಿದ ಕೊಡವಾದರೆ ಎಂದು ತುಳುಕುವುದಿಲ್ಲ. ನೀರಾವರಿ ಬರುವುದಕ್ಕೂ ಶಿವ ತನಗೆ ಸಾಕಾಗಿ 3ನೇ ಕಣ್ಣು ತೆರೆಯುವುದಕ್ಕೂ ನೆವರಾಯಿತು. ಹತ್ತಿಯಲ್ಲಿ ಹುಟ್ಟುವ ಹುಳ ಅವುಗಳಿಗೆ ಎಣ್ಣೆ ಹೊಡೆದಾಗ ತಲೆಯಲ್ಲೇ ಬೆಳೆದ ಮೆದುಳನ್ನೇ ಮೇಯ ಹತ್ತಿದೆ.
ನಿಜ ಸಂಗತಿ ಹೇಳಮ್ಮ, ಕೊಲೆಯಲ್ಲಿ ನಿಮ್ಮ ಕೈವಾಡವೇನು? ನಾನು ನಿನಗೇನಾಗ್ಬೇಕಪ್ಪ? ತಂಗಿ ಅಲ್ವೇನಮ್ಮ? ಬೆಂಡಿಗೆ ಬಿದ್ದವಳು ನಿನಗಿಂತಲೂ ಸಣ್ಣವಳು. ನೀನು ತೋರಿಸಿದ ದಾರ್ಯಾಗ ನಾನು ನಡೆದು ಬಂದಕ್ಕೆ ಅಂದ್ಮೇಲೆ ಈ ಹಿಂದೆ ನೀನು ಯಾರನ್ನಾದ್ರೂ ಕೊಲೆ ಮಾಡಿದ್ದೇನ? ನೋಡಮ್ಮ, ಯಾಕಪ್ಪ ಎದೆಗೆ ಹೊಡೆದಂಗ ತೆಂಗಿನಗಳ? ಕೊಲೆ ಸುಲಿಗೆ ಮನೆತನ ನಮ್ಮದಲ್ಲಮ್ಮ. ನಿಮ್ಮ ಮನೆತನದಾಗ ನಾನು ಹುಟ್ಟಿದೆ ಅಂದ್ಮೇಲೆ ಇನ್ನೊಬ್ಬರಿಗೆ ಕೇಳ ಬಯಸುವ ಗುಣ ನನ್ನಲ್ಲಿ ಇಲ್ಲವಣ್ಣ. ವಿಜಯ್, ಸಮಸ್ಯೆ ನನ್ನ ತಲೆಯನ್ನೇ ತಿರುಗಿಸುತ್ತದೆ. ತಂಗಿಯ ಸಂಸಾರ ತಂಗಾಳಿಯಾಯಿತೆಂದು ಮಂಗಳ ದೀಪ ಉರಿಸುವಾಗ ಬೆರುಗಾಳಿ ಬೀಸಿ ಅದನ್ನು ಈ ರೀತಿ ಆರಿಸಿ ಬಿಡಬೇಕೆ? ಹಣೆ ಬರ ಗಟ್ಟಿದ್ರ ಮರಳಿ ಬಂದ ಬರ್ತೀವಿ. ಆಗಿ ಹೋಗುವಾಗ ಶ್ವಾನ ಬೊಗಳ್ತಿತ್ತು ಅಂತ ಅವು ಹುಟ್ಟಿದ್ದ ಬೊಗಳಾಕ. ಇನ್ಸ್ಪೆಕ್ಟರ್, ದೇವರು ನನಗೆ ಎಲ್ಲವನ್ನೂ ಕೊಟ್ಟ, ಆದರೆ ಸೇಡು ಸಿಟ್ಟು ಮಾತ್ರ ಕಸದುಕೊಂಡು ಬಿಟ್ಟ. ಏನಂತ ಹೇಳಲಿ ಸುಧಾಕರ? ಮಾಳಿಗೆಯ ಮೇಲೆ ವಿಧಿ ಮಲಗಿದ ಮನೆಗೆ ನನ್ನ ತಾಯಿ ಮಗವಾಗಿ ಬಂತು. ರಕ್ತ ಸಂಬಂಧಕ್ಕೆ ಗೊತ್ತಿಲ್ಲದ ನಡುವೆ ನಮ್ಮನ್ನು ಮಗುವಾಗಿ ಬೆಳೆಸಿದರು. ಬಗಲ ಕೈಯಲ್ಲಿ ಎತ್ತಿ ಆಡಿಸಬೇಕಾದರೆ ಬಗಲಲ್ಲಿ ಚೂರು ಇಟ್ಟಿದ್ದರು. ನನ್ನ ಸುಖ ಜೀವನ ಪುಟಗಳಿಗೆ ಮಸಿ ಉಳಿಸ್ತಾನೆ ಇತ್ತು. ಅವರು ಮಾಡಿದ್ದೆಲ್ಲ ನೋಡಿದರೆ ನಾನು ಎಷ್ಟೋ ಕೊನೆಗೈಗುತ್ತಿತ್ತು. ಆದರೆ ಸಾಧಿಸಿದಂತೆ ಅದು ಆಗಲಿಲ್ಲ. ನಿನ್ನ ಕೈಗಳನ್ನು ಕಾಲಲ್ಲಿ ಹಿಡಿದುಕೊಳ್ಳುವೆ. ನನ್ನನ್ನು ಎಳೆದೆಳೆದರೂ ಚಿಂತೆ ಇಲ್ಲ. ನನ್ನ ಹೆಂಡತಿಯನ್ನು ಬಿಟ್ಟು ಬಿಡಪ್ಪ. ಯಾಕೆಂದರೆ ಅತಿಥಿಗಳನ್ನು ತೆಗೆದುಕೊಳ್ಳುವ ಶಕ್ತಿ ಇಲ್ಲ. ಯಾಕ್ರಿ? ಶ್ರೀರಾಮ ಕಾಡಿಗೆ ಹೋಗುವಾಗ ಸೀತಾ ಮಾತೆ ಮನೆಯಲ್ಲಿ ಕುಂತುಳ? ಇಲ್ಲ. ಸುಖ ಬಂದಾಗ ಹೆಂಡತಿ ಆಗೋದು, ದುಃಖ ಬಂದಾಗ ಜಾರಿಕೊಂಡ್ರೆ ಅವಳ ಹೆಂಡತಿ ಅಲ್ಲ ರೀ, ಅವಳೊಬ್ಳು ಜಾರಣಿ. ತಂಗಿ, ನಿಮ್ಮ ತಪ್ಪೇನು ಇರಲಿಕ್ಕಿಲ್ಲ ಅಂತ ನನಗೂ ಅನಿಸುತ್ತದೆ. ವಿಶೇಷ ಕಾಳಜಿ ವಹಿಸಿ ಸತ್ಯ ಏನೇ ಇದ್ದರೂ ಬಯಲಿಗೆಳೆದೇ ಇಳಿತೇನೆ. ಆದರೆ ನೀವು ನಿರ್ದೋಷಿ ಆಗುವವರೆಗೂ ಜೈಲಿನಿಂದ ಹೊರಗಿಡುವ ಅಧಿಕಾರ ನಮಗಿಲ್ಲ. ಪೊಲೀಸ್, ಇಬ್ಬರ ಕೈಗಳನ್ನು ಒಂದೇ ಬೇಡೆಯಲ್ಲಿ ಭದ್ರವಾಗಿ ಬಂಧಿಸು. ನೋಡಿದೆಯಾ ಸುನಂದ, ಯಾವ ಕರ್ಮಕ್ಕೆ ನನ್ನ ಕೈ ಹಿಡಿದು ಸತಿಯಾದೆ, ಕಣ್ಣಲ್ಲಿ ಒಂದು ಕಥೆಯಾದೆ, ಕೊನೆವರೆಗೆ ಕಣ್ಣೀರಿಗೊಂದು ಕಥೆಯಾದೆಯಾ? ಗಂಡಸರಾಗಿ ಅಳ್ತೀರಲ್ರಿ ನೀವು. ಮಹಾತ್ಮ ಗಾಂಧೀಜಿಯವರು ಜೈಲ ಅನುಭವಾಸ ಅನುಭವಿಸಲಿಲ್ಲವೇ? ಅವರು 16 ವರ್ಷ ನಮ್ಮ ದೇಶವನ್ನು ಆಳಿದ ಇಂದಿರಾ ಗಾಂಧೀಜಿಯವರು ಬಂಧನಕ್ಕೊಳಗಾಗಲಿಲ್ಲವೇ? ಬಿಗಿ ಕಾವಲಿರುವ ಪ್ರಧಾನಿಯನ್ನೇ ಕೊಂದದ್ದು ಈ ದೇಶ ಅಂದಾಗ ನಮ್ಮಂಥವರ ಪಾಡು ಇನ್ನೇನೈತಿ? ಮತ್ತ ನಿಮ್ಮ ಕಣ್ಣಾಗ ಯಾಕೆ ನೀರು? ಕಣ್ಣೀರು ಒರೆಸುವುದರಿಂದ ನೀರು ಕಡಿಮೆ ಆಗಬಹುದು ಹೊರತು ಅದರಿಂದ ಆಪತ್ತು ದೂರ ಆಗಲಾರದು. ದಯವಿಟ್ಟು ಬಾಯ್ಬಿಟ್ಟು ಹೇಳಪ್ಪ, ಏನು ನಡೀತಂತ? ನನಗೆ ಗೊತ್ತಿಲ್ಲದೇನು ನಿಮ್ಮೆದರ ಏನಂತ ಹೇಳಲಿ, ನಡೆಯಿರಿ. ಕೋಟಿನಲ್ಲಿ ಕೊನೆವರೆಗಿನ ಪ್ರಾರಂಭದಿಂದ ಕಥೆಯನ್ನೆಲ್ಲ ಹೇಳುತ್ತೇನೆ.